ತುಂಬ ಚೆನ್ನಾಗಿತ್ತು. ಒಳ್ಳೆ ವಿಷನಿಟಿ, ಒಳ್ಳೆ ಗ್ರಾಫಿಕ್ಕು, ಒಳ್ಳೆ ಅಂದರೆ ಬಂದು ಕೂತ್ಕೊಂಡೋಗಿಂದ ಬೆಳಗ್ಗೆ 6:30ಗೆ ಬಂದು ಕೂತ್ಕೊಂಡಿದ್ದು, ಇವಾಗ 9:30 ಅನ್ನೋ ಟೈಮೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಸರು. ಒಳ್ಳೆ ಎಕ್ಸ್ಪೀರಿಯೆನ್ಸು, ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿದೆ. ಇದಕ್ಕೆ ಕನ್ನಡಕ್ಕೆ ಬಂದಿರೋ ಬೆಲೆ ಇನ್ನು ಮೇಲೆ ನಾವು ಇದೇ ಥರ ಉಳಿಸ್ಕೊಂಡು ಹೋಗಬೇಕು. ಈಶ್ವರನ ಊದೋಟನ ಯಾವ ಥರ ರಕ್ಷಿಸಬೇಕು, ಉಳಿಸ್ಕೊಬೇಕು ಅಂತ ಎಲ್ಲ ಇಲ್ಲಿ ತೋರಿಸಿದ್ದಾರೆ. ಪ್ಲೀಸ್ ಜನ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಯಾರು ಮೇಡಮ್ ಹೇಳ್ತೀನಿ ಕೇಳಿ, ಒಂದೇ ಒಂದು ನಿಮಿಷ ನಂಗೆ ಬೋರ್ ಆಗಿಲ್ಲ. ನನಗೆ ಬೆಳಿಗ್ಗೆ ನೈಟ್ ಊಟ ಮಾಡಿಲ್ಲ, ಬೆಳಿಗ್ಗೆ ಬಂದು ಕೂತ್ಕೊಂಡು ಹೊಟ್ಟೆನೂ ಅಷ್ಟಿಲ್ಲ. ಹೌದು, ನನಗೆ ಸಿನಿಮಾ ಅಂದರೆ ಅಷ್ಟು ಹುಚ್ಚು. ಯಾಕಂದರೆ ಕಾಂತಾರ 2ಗೆ ಅಷ್ಟು ವೆಯ್ಟ್ ಮಾಡಿದ್ದೀನಿ. ಫಸ್ಟ್ ಶೋ ಊರ್ವಶಿ ಥಿಯೇಟ್ರಲ್ಲಿ ಕಾಂತಾರ ಊರ್ವಶಿ ಥಿಯೇಟ್ರ್ ಫಸ್ಟ್ ಶೋ ನೋಡಿದ್ದೆ. ಇವಾಗ ಕಾಂತಾರ 1 ಫಸ್ಟ್ ಶೋ ನೋಡ್ತಾ ಇದ್ದೀನಿ. 100% ತೃಪ್ತಿ ಆಗಿದೆ ಸರ್. ಕಾಂತಾರ ನನಗೆ 400 ರೂಪಾಯಿ ಜಾಸ್ತಿ ಅನಿಸ್ತು. ಬಟ್ ಈ 400 ರೂಪಾಯಿ ತೊಗೊಳ್ಳೋ ದುಡ್ಡಿಗೆ ಅವರು ಸೌಂಡ್ ಕೊಡಬೇಕು. ಇಲ್ಲಿ ಡಾಲ್ಬಿ ಆಟಮ್ಸ್ ಆಗಲಿ, DBS ಎಲ್ಲ ಇಡೀ ಬೆಂಗಳೂರಿಗೆ ವೀರೇಶ್ ಥಿಯೇಟ್ರಲ್ಲಿ ನಂಬರ್ 1 ಫಸ್ಟು ತಂದಿರೋದು. ಬಟ್ ಸೌಂಡ್ ಯಾರೂ ಕೊಡ್ತಾ ಇಲ್ಲ. ಸೌಂಡ್ ಕೊಟ್ಟರೆ ಜನಕ್ಕೆ ಇನ್ನೂ ಮಜಾ ಕೊಡ್ತಾರೆ. ಹೇಳ್ತೀನಿ ಕೇಳಿ. ಈಗ ಚಲನಚಿತ್ರ ವಾಣಿಜ್ಯ ಸರ್ಕಾರ ಆಗಿರ್ಬೋದು, ಏಕದರ ರೂಪಾಯಿಗೆ ಟಿಕೆಟ್ ಇರಬೇಕು ಅಂತ ಒಂದು ಇವರು ಸರ್, ಇದೆಲ್ಲ ಗೌರ್ಮೆಂಟ್ ಗಿಮಿಕು ಅಷ್ಟೇ. ಹೇಳ್ತೀನಿ ಕೇಳಿ, ಇವತ್ತು ಕನ್ನಡಕ್ಕೆ ಬೆಲೆ ಏನಿದೆ, ಬೇರೆ ಭಾಷೆಗೇನಿದೆ ಅದಕ್ಕಿಂತ 10 ಪಟ್ಟು ಕನ್ನಡಕ್ಕೆ ಬೆಲೆ ಬಂದಿದೆ. ಇವತ್ತು ನಾನು ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಕೇಳಿ. ಈ ಈಶ್ವರನ ಊದೋಟನ ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಕನ್ನಡ 100% ನೆಕ್ಸ್ಟ್ ಲೆವೆಲ್ ಇಂಟರ್ನ್ಯಾಷನಲ್ನು ಮೀರಿಸಿ ಬೆಳೆಯುತ್ತೆ. ಯಾಕಂದರೆ ಅದರಲ್ಲಿ ನಮ್ಮಲ್ಲಿ ದೈವ ಇದೆ. ಆ ದೈವದ ಊತೋಟ ನಮ್ಮನ್ನು ಈ ಥರ ಇದು ಮಾಡ್ತಾ ಇದೆ. ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ. 5 ವರ್ಷ 6 ವರ್ಷ ಗಂಟೆ ಎಷ್ಟೋ ಥಿಯೇಟರ್ಗಳು ಮುಚ್ಚಾಗುತ್ತೆ. ಈ ಥರ ಒಂದೊಂದು 2 ವರ್ಷ ಅಟ್ಲೀಸ್ಟ್ 2 ವರ್ಷಕ್ಕಾರ ಒಂದು ಸಿನಿಮಾ ಕೊಟ್ಟರೆ ಎಷ್ಟೋ ಥಿಯೇಟರ್ಗಳು ಉಳಿಯುತ್ತೆ ಸರ್. ಎಲ್ಲ ದೊಡ್ಡ ಹೀರೋಗಳು ಅಷ್ಟೇ ಮಾಡೋದು. ಏನು ಹೇಳಿ, ವರ್ಷಕ್ಕೊಂದು ಫಿಲಮ್ ಮಾಡ್ತಾರೆ, ದುಡ್ಡು ಮಾಡ್ಕೊತಾರೆ, ಆರಾಮಾಗಿ ಏನೋ ಹೆಂಡತಿ ಮಕ್ಕಳ ಜೊತೆ ಜೀವನ ನಡೆಸ್ತಾರೆ, ಅಷ್ಟೇ ಮಾಡೋದು. ಎಲ್ಲರೂ ಅಷ್ಟೇ ಸರ್. ನೀವು ಇವತ್ತು ಹೀರೋ ಆದರೆ ನಾಳೆ ನೀವು ಅದೇ ಮಾಡೋದು. ಯಾರು ಹಾರ್ಡ್ ವರ್ಕ್ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ ಸರ್ ಈ ಟೈಮಲ್ಲಿ. ಎಲ್ಲರೂ ಅಷ್ಟೇ. ನಾನೇ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು ನಾನು ಯೋಚನೆ ಮಾಡೋದಷ್ಟೇ, ಮನೆಗೆ ಟೈಮ್ ಕೊಡಬೇಕು, ಹೆಂಡತಿ ಮಕ್ಳಿಗೆ ಟೈಮ್ ಕೊಡಬೇಕು, ಅವ್ರ ಜೊತೆ ಆನಂದವಾಗಿರ್ಬೇಕು ಅಂತ ಮಾಡಲಿ ಬಿಡಿ, ಆರಾಮಾಗಿ ಮಾಡಲಿ ಬಿಡಿ. ವೆಯ್ಟ್ ಮಾಡ್ತಾರೆ ಜನ. ಓಕೆ ಮೇಡಮ್, ನಾನು ಹೇಳ್ತೀನಿ ಕೇಳಿ, ಅಷ್ಟು ಟೈಮ್ ತೊಗೊಂಡಿದೆ. ಯಾಕಂದರೆ ಆ ಥರ ವಿಜುವಲಿಟಿ ಕೊಟ್ಟಿದ್ದಾರೆ. ಇವಾಗಿನ ಕಾಲದಲ್ಲಿ ರಾಜಮೌಳಿ ಇವರು ಹಿಂದೆ ಹೋಗೋ ಕನ್ನಡಿಗರಿಗೆ ಹೇಳ್ತೀನಿ ಕೇಳಿ, ರಿಷಬ್ ಶೆಟ್ಟಿ ಸರ್ ಬಂದಾಯಿತು ಕನ್ನಡ ಇಂಡಸ್ಟ್ರಿಗೆ. ಎಲ್ಲ ತೋಪ್ ಅಷ್ಟೇ. ಕನ್ನಡದಲ್ಲಿ ನಂಬರ್ ಒನ್ ಅಂದರೆ ರಿಷಬ್ ಶೆಟ್ಟಿ ಸರ್ ಹಾಗೆ ಆಗ್ತಾರೆ. ಇದು ನನಗೆ 100% ಭರವಸೆ ಇದೆ ಸರ್. ನಾವು ಅಪ್ಪು ಸರ್ ನಮ್ಮ ಮನಸ್ಸಲ್ಲಿ ಇರ್ತಾರೆ ಸರ್ ಯಾವಾಗಲೂ. ನಾನು ಹೇಳ್ತೀನಿ ಕೇಳಿ, ಅಪ್ಪು ಸರ್ ಮನಸ್ಸಲ್ಲಿ ಇರ್ತಾರೆ. ಕೆಟ್ಟದ್ದು ಮಾಡೋರು ಎಲ್ಲವ್ರೆ ಅಂತ ಗೊತ್ತು ತಾನೆ, ನೋಡ್ಕೊಳ್ಳಿ ಹೋಗಿ. ಅಪ್ಪು ಸರ್ ಯಾವಾಗಲೂ ನಮ್ಮ ಹೃದಯದಲ್ಲಿ ಯಾವಾಗಲೂ ಚಿರಋಣಿಯಾಗಿರ್ತಾರೆ. ಯಾಕಂದ್ರೆ ಅಷ್ಟು ಮಾಡೋರು ಸರ್ ಅಪ್ಪು ಸರ್ ನಮಗೆ. ಥ್ಯಾಂಕ್ ಯು ಸರ್. ಇಂತಹ ಒಂದು ಕಲ್ಪನೆಯೂ ಕೂಡ ಮಾಡಿರಲಿಲ್ಲ. ತುಂಬ ಅದ್ಭುತವಾದ ಪರಿಕಲ್ಪನೆ. ನಮಗೆ ಒಂದು ಬೇರೆದೇ ಲೋಕಕ್ಕೆ ಕರ್ಕೊಂಡು ಹೋದಂಗಾಯಿತು. ಆಗಿನ ಕಾಲಕ್ಕೆ ಅವರು ಇಳಿದು ಆಳವಾಗಿ ಅದನ್ನು ಅಧ್ಯಯನ ಮಾಡಿ ತಂದಿದ್ದಾರೆ ಚಿತ್ರರೂಪದಲ್ಲಿ. ನಮಗೆಲ್ಲ ಆಗ ಹೇಗಿರಬಹುದಿತ್ತು ಒಂದು ಪ್ರಪಂಚ, ಜಗತ್ತು, ಜನಜೀವನ ಅನ್ನೋದಕ್ಕೆ ಒಂದು ಒಳ್ಳೆಯ ತಯಾರಿಕೆ ಮಾಡಿದ್ದಾರೆ. ಮೇಕಿಂಗ್ ತುಂಬ ಚೆನ್ನಾಗಿದೆ. ರಿಷಬ್ ಅವರ ಅಭಿನಯ, ನಿರ್ದೇಶನ ಎಲ್ಲ ಕೂಡ ಅತ್ಯುತ್ತಮವಾಗಿದೆ ಸರ್. 5 ವರ್ಷ ತಗೊಂಡ್ರು ಈ ಸಿನಿಮಾಗೆ ರಿಷಬ್ ಶೆಟ್ಟಿ ಹೇಳ್ತಾ ಇದ್ರು. 5 ವರ್ಷ ತಗೊಂಡಿದ್ದಕ್ಕೂ ಪರವಾಗಿಲ್ಲ ಪ್ರೇಕ್ಷಕರಿಗೆ. ಅಲ್ಲ, ನನಗೆ ಅದನ್ನು ಅನಲೈಸ್ ಮಾಡೋಕ್ಕೆ ಗೊತ್ತಾಗೋದಿಲ್ಲ. ನಾನು ಬಂದು ನೋಡಿದ ಅನುಭವ ಅಷ್ಟೇ ಹೇಳಬಲ್ಲೆ. ಓಕೆ ಸರ್, ಥ್ಯಾಂಕ್ ಯು. ಹೇಳೋದಲ್ಲ, ಅವ್ರ ಕಲ್ಪನೆಗೆ ನಮ್ಮ ಊಹೆಗೂ ನಿಲುಕದಂತಹ ಕಲ್ಪನೆ ಅದು. ಆ ಕಲ್ಪನಾ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿರೋದೇ ನಮಗೊಂದು ತುಂಬ ಒಂದು ಭಾಗ್ಯ. ಆಗಿನ ಕಾಲದ ಜನಜೀವನವನ್ನು ಅಷ್ಟು ಆಳವಾಗಿ ಅಧ್ಯಯನ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನಮಗೀಗ ಅನ್ನಿಸ್ತಾ ಇದೆ ನಾವು ಎಷ್ಟು ಇದ್ವಿ, ನಾವೀಗ ಬಂಟಕ್ಕೆ ಬೆಳೆದಿರೋದಕ್ಕೆ ಏನೇನೆಲ್ಲ ಶತಮಾನಗಳ ಕಾರಣ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ ಲೋಕದ ಪರಿಪಾಲಕನಿಗೆ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್. ಪಾತ್ರಗಳು ಕೂಡ, ಒಂದೊಂದು ಸನ್ನಿವೇಶಗಳು ಕೂಡ, ಒಂದೊಂದು ಕಾಸ್ಟ್ಯೂಮ್ಸ್ ಇರಲಿ, ಸಂಗೀತ ಇರಲಿ, ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರಲಿ, ಮುಖ್ಯವಾಗಿ ನಿರ್ದೇಶನ. ಇದು ಏನೋ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ, ಹಾಗೆ ಹೇಗೆ ತೊಗೊಂಡೋಗಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿದೆ. ಕನ್ನಡ ಚಿತ್ರರಂಗವನ್ನು ಪ್ರತಿಯೊಬ್ಬರು ತಿರುಗಿ ನೋಡಬೇಕಾಗಿದ್ದಂತಹ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಕಾಯ್ತಿದ್ವಿ, 2 ವರ್ಷದಿಂದ ಕಾಯ್ತಿದ್ವಿ. ಅದಕ್ಕೆ ತಕ್ಕಾಗಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಅದು ವಿಜಯದಶಮಿ ದಿವಸ ಇದು ಖಂಡಿತ ನಮಗೆ ಜಯ ಸಿಕ್ಕಾಗಿದೆ. ಎಲ್ಲರೂ ಒಂದು ಸರಿ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಕಣ್ಣಲ್ಲಿ ನನಗೆ ಲಾಸ್ಟು 20 ಮಿನಿಟ್ಸ್ ಅಂತೂ ಮೊದಲನ ಕಾಂತಾರದಲ್ಲಿ ಹೇಗೆ ಕಣ್ಣಲ್ಲಿ ನೀರು ಬಂದಿತ್ತೋ, ಇದರಂತೂ ಇನ್ನೂ ನಿಲ್ತಿಲ್ಲ, ಕಣ್ಣಲ್ಲಿ ನೀರು ಹರಿತಾ ಇದೆ.
ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದ್ಸರಿ ಖಂಡಿತ ಹಿಡ್ದು ಕ್ಲೈಮ್ಯಾಕ್ಸ್ ಅಂತೂ ಲೈಕ್ ತೆಲುಗು, ತಮಿಳು, ಇಂಗ್ಲೀಷ್ ಯಾರು ಅವರೇ ಬೋರ್ ನನ್ನ ಮಕ್ಕಳು 100% ತುಂಬ ಚೆನ್ನಾಗಿದೆ ಮೂವಿ. ಆರಾಮಾಗಿ ಎಲ್ಲರೂ ಫ್ಯಾಮಿಲಿ ಜೊತೆಗೆ ಬಂದು, ಅದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ರೆಕಾರ್ಡ್ ಬ್ರೇಕ್ ಆಗಬೇಕು, ಆ ಥರ ಈ ಮೂವಿ ಓಡಬೇಕು. ರಿವ್ಯೂ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಇವರೆಲ್ಲ 5 ವರ್ಷ 3 ವರ್ಷ ಸಿನಿಮಾ ತಗೊಂಡ್ರೆ ಥಿಯೇಟ್ರ್ ಎಷ್ಟೋ ಜನ ಮುಚ್ಚುತ್ತಿದೆ. ಇವರು ಬಿಗ್ ಬಜೆಟ್ ಮಾಡಿದ್ದೀನಿ, ಥಿಯೇಟ್ರ್ ಬನ್ನಿ ಸ್ಟೇ ಇರ್ತಾರೆ. ಇದು ಒಳ್ಳೆಯದೇ ಸರ್. ಇದಾಯಿತು ನೀವೇನು ಪ್ರೇಕ್ಷಕರು ಕೇಳಿರ್ತಾರೆ ಸರ್, ಈ ಥರ ಮೂವಿ ತೆಗಿಯೋಕ್ಕೆ 3 ವರ್ಷ ಬೇಕೇ ಬೇಕು, 2 ವರ್ಷ 3 ವರ್ಷ ಬೇಕೇ ಬೇಕು. ಅದು ಬಿಟ್ಟು 6 ತಿಂಗಳಿಗೆ 3 ತಿಂಗಳಿಗೆ ಬರೋ ಅಂಥ ಡೈರೆಕ್ಟರ್ಸು ಬೇಕು, ಹೀರೋಸು ಬೇಕು. ಆ ಥರ ಹೀರೋಸ್ಗೆ ಜನ ಪ್ರೋತ್ಸಾಹನೂ ಕೊಡಬೇಕು. ಆವಾಗನೇ ಇದೆಲ್ಲ ಕಂಪ್ಲೀಟ್ ಆಗಿ ಒಂದು ಸಿಸ್ಟಮ್ ಕಂಪ್ಲೀಟ್ ಆಗೋದು. ಸರ್ಕಾರ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ 200 ರೂಪಾಯಿ ಟಿಕೆಟ್ ನಿಗದಿ ಮಾಡ್ತದೆ. ಇವರು ಬೇಡ ಅಂತ ಥಿಯೇಟರ್ ತರ್ತಾರೆ ಕೋರ್ಟ್ಗೆ ಹೋಗಿ ಈ ಸಿನಿಮಾ ತಂಡದವರು. ಸರ್, ಈ ಥರ ಖರ್ಚು ಮಾಡಿ, ಈ ಥರ ಪ್ರೊಡಕ್ಷನ್ ಕೊಟ್ಟು, ಈ ಥರ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಡೋ ಅಂಥ ಮೂವಿ ಕೊಟ್ಟು 200 ರೂಪಾಯಿ ಕೊಟ್ಟರೆ ನಮಗೆ ಯೋಗ್ಯತೆ ಇಲ್ಲ ಅಂತೀವಿ ಸರ್. ಆ ಥರ ಮೂವೀಸ್ಗೆ ಅಷ್ಟೇ ಕೊಡಿ, ಈ ಥರ ಮೂವೀಸ್ಗೆ ಜಾಸ್ತಿ ಮಾಡಿಕೊಡಿ. ಆ್ಯಕ್ಟಿಂಗ್ ಚೆನ್ನಾಗಿದೆ, ಗುಲ್ಶನ್ ದೇವಯ್ಯ ಅವರದ್ದು ಎಸ್ಪೆಷಲಿ. ಓವರಾಲ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, BGM ಚೆನ್ನಾಗಿದೆ. ಸಾರಿ, ಗುಲ್ಶನ್ ದೇವರದ್ದು ಆ್ಯಕ್ಟಿಂಗ್ ಸಖತ್ತಾಗಿದೆ. ಜಯರಾಮ್ ಚೆನ್ನಾಗಿ ಮಾಡಿದ್ದಾರೆ. ಜಯರಾಮ್ ಅವ್ರದ್ದು ಎಕ್ಸ್ಪೆಕ್ಟೆಡ್ ಇತ್ತು, ಬಟ್ ಗುಲ್ಶನ್ ದೇವಯ್ಯ ಎಸ್ಪೆಷಲಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಲ್ಲ, ಸೊ ಅವ್ರದ್ದು ಒಂದು ನ್ಯೂಯಾನ್ಸ್ಡ್ ಆ್ಯಕ್ಟಿಂಗ್ ಇತ್ತು. ಕೈಂಡ್ ಆಫ್ ಟಾಂಟ್ಸ್ ಹಿ ಗಿವ್ಸ್ ಆರ್ ಸಚ್ ಥಿಂಗ್ಸ್. ಸೊ ಗುಲ್ಶನ್ ದೇವಯ್ಯ ವಾಸ್ ಅ ಸ್ಟ್ಯಾಂಡ್ ಔಟ್. ಇವನ್ ರುಕ್ಮಿಣಿ ಆ್ಯಂಡ್ ರಿಷಬ್ ಸಹ VFX ಸ್ಟ್ಯಾಂಡ್ ಔಟ್, VFX ಆ್ಯಂಡ್ BGM ಆಲ್ಸೋ. ಅಲ್ಲ, ಒಂದು ಹೊಸ ಪ್ರಯತ್ನ ಅಲ್ಲ ಕನ್ನಡದಲ್ಲಿ. ಅಂದರೆ ವಿ ಹ್ಯಾವ್ ವೆರಿ ಲೆಸ್ ಬಿಗ್ ಸ್ಕೇಲ್ ಮೂವೀಸ್. ಸೊ ಅದು ನಮ್ಮ ಭಾಷೆಯಲ್ಲೇ ನೋಡುವಂಥದ್ದು ಈಸ್ ಅ ಮೇನ್ ರೀಸನ್ ಯು ಹ್ಯಾವ್ ಟು ಕಮ್ ಟು ಥಿಯೇಟರ್ ಫಾರ್ ದ್ಯಾಟ್. ಹೇಗೆಲ್ಲ ನೆರೇಟ್ ಮಾಡಿದ್ದಾರೆ, ಹೇಗೆಲ್ಲ ಮಾಡಿದ್ದಾರೆ. ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಗ್ರಾಫಿಕ್ಸು ಲಾಸ್ಟ್ 20 ಮಿನಿಟ್ಸ್ 30 ಮಿನಿಟ್ಸ್ ಚೆನ್ನಾಗಿದೆ. ಟಿಕೆಟ್ ಎಲ್ಲ ಏನು ಪ್ರೈಸ್ ಇದೆ? ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದೆ. ಅರೌಂಡ್ ನಾವು ಕೊಟ್ಟು ಜಾಸ್ತಿನೇ. ಎಷ್ಟಿದೆ ಹೇಳಿ, ಅದರಲ್ಲೇನು? 450 to 500 ಆ ಥರ. ಈಗ ಕನ್ನಡ ಸಿನಿಮಾ ಬೇರೆ ಸಿನಿಮಾಗಳು ಏನು ಹೇಳ್ತಾರೆ ಅಂದರೆ, ಈ ಚಿತ್ರತಂಡ ಸ್ಟೇ ತರ್ತಾರೆ, ವಾಣಿಜ್ಯ ಮಂಡಳಿ ಕೂಡ ಪ್ರತಿ ಸಿನಿಮಾಗೂ ಬರೀ 200 ರೂಪಾಯಿ ಇರಲಿ ಅಂತ. ಇವರು 200 ರೂಪಾಯಿ ಬೇಡ ಅಂತ ಜಾಸ್ತಿ ಮಾಡಿ ಅಂತ ಇವರು ಸ್ಟೇ ತರ್ತಾರೆ. ಅದು ಸರಿನಾ ತಪ್ಪ ಪ್ರೇಕ್ಷಕರಿಗೆ? ಯಾಕಂದ್ರೆ ನಿಮ್ಮ ಹತ್ರ 200 ರೂಪಾಯಿ ದುಡ್ಡು ಇರುತ್ತೆ, ಬಟ್ ಬೇರೆ ಹತ್ರ ದುಡ್ಡು ಇರಬೇಕಲ್ವಾ? ಕರೆಕ್ಟ್. ಅದು ನೀವು ಎಲ್ಲ ಸಿನಿಮಾಗಳಿಗೂ ಮೋಸ ಆಗುತ್ತಲ್ವಾ ಇದು? ಹಂಗಂತ ಹೇಳೋಕ್ಕಾಗಲ್ಲ. ಪ್ರತಿ ಪ್ಯಾನ್ ಇಂಡಿಯಾ ಮೂವಿದಲ್ಲೂ ಎಲ್ಲ ಜಾಸ್ತಿ ಮಾಡ್ತಾರೆ. ಇದು ನಾನು ಐ ಕಾಂಟ್ ಸೇ ಎನಿಥಿಂಗ್ ಅಬೌಟ್ ಇಟ್. ಏನು ಹೇಳೋಕ್ಕಾಗಲ್ಲ. ಈ ವಿಚಾರವಾಗಿ ಏನು ಹೇಳ್ತೀರಾ ನೀವು ಅಂತ ಪ್ರೇಕ್ಷಕರಾಗಿ ಏನು ಹೇಳಬೇಕಂದ್ರೆ, ಎಲ್ಲ ಸಿನಿಮಾಗಳು ನಿಗದಿಯಾಗಿ 200 ರೂಪಾಯಿ ಇರಲೇಬೇಕು, ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಸಿಂಗಲ್ಸ್ಗೆ ಎಲ್ಲರಿಗೂ ಇರಬೇಕು ಅಂತ ಹೇಳ್ತಾರೆ. ಐ ಥಿಂಕ್ ಎಲ್ಲರಿಗೂ ರೀಚ್ ಆಗುತ್ತೆ. ಆಡಿಯನ್ಸ್ಗೆ ಇನ್ನೂ ಜಾಸ್ತಿ ಜನ ಬಂದು ನೋಡ್ತಾರೆ. ಕಮ್ಮಿ ಇದ್ದರೆ, ಸ್ವಲ್ಪ ಜಾಸ್ತಿ ಇದ್ದರೆ ಕ್ರೌಡ್ ಸ್ವಲ್ಪ ಕಮ್ಮಿ ಬರ್ತಾರೆ ಮೋಸ್ಟ್ಲಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ವಿಜಯ್ ಅವ್ರಿಗೆ ಒಳ್ಳೇದಾಗಲಿ, ರಿಷಬ್ ಶೆಟ್ಟಿಗೆ ಒಳ್ಳೇದಾಗಲಿ. ತುಂಬ ಚೆನ್ನಾಗಿ ಬಂದಿದೆ ಫಿಲಮು, ತುಂಬ ಚೆನ್ನಾಗಿ ಬಂದಿದೆ ಸರ್. ಬದಲಾವಣೆ ನಾವು ಹೇಳೋದು ಬೇಡ, ಜನ ಬಂದು ನೋಡಲಿ. ಚಿತ್ರ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನೋಡಿ, ದಯವಿಟ್ಟು ನೋಡಿ. ಈ ಸ್ಪೆಷಲ್ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ಬ್ರಹ್ಮರಾಕ್ಷಸ ಅನ್ನೋದು ರಿಷಬ್ ಶೆಟ್ಟಿ ಇದರಲ್ಲಿ ತೋರಿಸ್ಬಿಟ್ರು. ಆ್ಯಕ್ಟಿಂಗಲ್ಲಾಗಲಿ, ಡೈರೆಕ್ಷನಲ್ಲಾಗಲಿ, ಸ್ಟಾರ್ಟಿಂಗಿಂದ ಕೊನೆವರೆಗೂ ಅಂತೂ ತುಂಬ ಎಲ್ಲನೂ ಒಂದು ಸೀನಲ್ಲೂ ನಮಗೆ ಕಾಂತಾರ 1 ಹೆಂಗೆ ನೋಡಿದ್ವೋ ಅದಕ್ಕಿಂತ ತುಂಬ ಚೆನ್ನಾಗಿ ಟ್ರಿಬಲ್ ಚೆನ್ನಾಗಿ ಬಂದಿದೆ. ಅದ್ಭುತವಾಗಿತ್ತು. ನನಗಂತೂ ಚಾಮುಂಡೇಶ್ವರಿ ಈಶ್ವರನ ಎಲ್ಲ ನೋಡ್ದಂಗೆ ಆಯ್ತು ಇವತ್ತು. ತುಂಬ ಖುಷಿ ಆಯಿತು. ಈ ಕನ್ನಡ ಇಂಡಸ್ಟ್ರಿ ಈ ಸಲ ಈ ಇಯರು ಅದ್ಭುತವಾಗಿ ಎಲ್ಲೋ ಮೇಲೆ ಹೋಗ್ತಾ ಇದೆ. ಇನ್ನೂ ಮುಂದಕ್ಕೆ ಹೋಗುತ್ತೆ. ರಿಷಬ್ ಶೆಟ್ಟಿ ಅಂತವ್ರು ಇರಬೇಕು. ಇನ್ನೂ ಅವ್ರ ಕೈಲಿ ಇನ್ನೂ ಜಾಸ್ತಿ ಮೂವಿ ಬರಲಿ ಅಂತ ನಾನು ಭಗವಂತಲ್ಲಿ ಕೇಳ್ಬೋದು. ಸರ್, ಒಂದು ಕಡೆ ಖುಷಿ ವಿಚಾರ ಸಿನಿಮಾ ಚೆನ್ನಾಗಿದೆ ಅನ್ನೋದು, ಇನ್ನೊಂದು ಕಡೆ ಟಿಕೆಟ್ ಪ್ರೈಸು ಏಕರೂಪ ದರವಾಗಿ 200 ರೂಪಾಯಿ ಇರಲಿ, ಮಲ್ಟಿಪಲ್ ಅಂತ ಹೇಳಿದ್ರು. ಇವರು ಸ್ಟೇ ತಂದ್ರು ಈ ಸಿನಿಮಾ ಒಬ್ಬಾಳೆಯವರು. ಪ್ರೇಕ್ಷಕರಿಗೆ ಎಲ್ಲರಿಗೂ ಹೊರೆ ಅನ್ಸುತ್ತಾ ಇದು? ಎಲ್ಲಿ ಖಂಡಿತ ಆಗಲ್ಲ. ಎಲ್ಲೆಲ್ಲೋ ನಾವು ದುಡ್ಡು ಖರ್ಚು ಮಾಡ್ತೀವಿ. ಇಂಥ ಒಳ್ಳೆ ಮೂವಿ ಬಂದಾಗ ನಾವು 100-200 ರೂಪಾಯಿನ ನೋಡೋಕ್ಕೆ ಯೋಚನೆ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈ ಥರ ಮೂವಿಗೆ ಬಂದಾಗ ನಾವು 100-200 ರೂಪಾಯಿ ಅದು ಕಮ್ಮಿ ಆಯಿತು ಅಥವಾ ಸರ್ಕಾರದಿಂದ ಸ್ಟೇ ತಂದರು ಅನ್ನೋದು ನನಗೇನೋ ಕೌಂಟ್ ಅನ್ಸಲ್ಲ. ಯಾಕಂದರೆ ಇದಕ್ಕೆ ನಾವು ಇನ್ನೂ 1000 ರೂಪಾಯಿ ಅಲ್ಲ 2000 ಕೊಟ್ಟರು ಅದು ಲಾಸ್ ಇಲ್ಲ ಅಂತ ಅನ್ಸೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಮೂವಿ.
ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾವು ಹೋಗಿ ಏನಾದ್ರು ತಿನ್ನಕ್ಕೆ ತರೋಣ ಅಂತಂದ್ರೂ ನಮ್ಗೆ ಬೇಜಾರಾಗುತ್ತೆ ಎದ್ದು ಹೋಗಿ. ಯಾಕಂದರೆ ಆ ಥರ ಇದೆ ಮೂವಿ ಇದು. ಕೊನೆಯವರೆಗೂ ಪ್ರೈಸ್ ವೈಸ್ ನನಗೇನಂತ ಅನಿಸಿಲ್ಲ, ತುಂಬ ಚೆನ್ನಾಗಿದೆ. ವಾಣಿಜ್ಯ ಮಂಡಳಿ ಕೂಡ ಸರ್ಕಾರ ಕೂಡ ಏಕರೂಪ ದರವಾಗಿ ಇರಲಿ, ಮಲ್ಟಿಪ್ಲೆಕ್ಸ್ ಆಗಲಿ, ಟಿವಿ ಯಾವುದೇ ಇರಲಿಲ್ಲ ಅಂತ ಹೇಳಿದರು. ಬಟ್ ಇವರು ಅಷ್ಟೊಂದೆಲ್ಲ ಬೇಡ ಅಂತ ಸ್ಟೇಟ್ ಅಂತಾರೆ. ಈಗ ಏನಾಗುತ್ತೆ ಅಂದರೆ ನೀವು ಎಲ್ಲ ಪ್ರತಿಯೊಂದು ಮೂವಿಗೆ ಹೋಗಿ ನೀವು 100-200 ರೂಪಾಯಿ ಕೊಡ್ತೀರಾ ಅಂದರೆ ಅವಾಗ ನಿಮಗೆ ಅದು ಬೇಜಾರಾಗ್ತಾ ಇರುತ್ತೆ. ಅಂದರೆ ಅಲ್ಲ 500 ರೂಪಾಯಿ 1000 ಕೊಡ್ತೀರಾ ಅಂದರೆ ಈ ಥರ ಮೂವಿ ಬಂದಾಗ ನಿಮಗೆ ಪ್ರೈಸ್ ನಾವು ಜಾಸ್ತಿ ಕೊಟ್ಟರು ನಮ್ಗೇನಂತ ಅನ್ಸಲ್ಲ. ಯಾಕಂದ್ರೆ ನಮ್ಗೆ ಅದೇ ಸಕ್ಸಸ್ಸು. ನಮ್ಮ ಪಾಕೆಟಿನ ದುಡ್ಡು ಹೋಯ್ತು ಅಂದರೆ ನಾವು ಪಡ್ಕೊಂಬಂದಿದ್ದೀವಿ. ಇವಾಗ ಎಲ್ಲೋ ಒಂದು ಕಡೆ ನೀವು ಪಾರ್ಟಿಗೆ ಹೋಗ್ತೀರಾ ಅಂದರೆ ಅಲ್ಲಿ ಎಷ್ಟು ಖರ್ಚು ಮಾಡ್ತೀರಾ? ಈ ಥರ ಒಳ್ಳೆ ಮೂವಿಗೆ ಸಪೋರ್ಟ್ ಮಾಡಿದ್ರೆ ಅಲ್ವಾ ಇಂಡಸ್ಟ್ರಿ ಬೆಳೆಯೋದು. ಸೊ ಇದು ನನಗೇನು ಅನಿಸಿಲ್ಲ ಪ್ರೈಸ್ ವೈಸು ಜಾಸ್ತಿ ಆಯಿತು ಅನ್ನೋದು. ತುಂಬ ಚೆನ್ನಾಗಿತ್ತು, ವರ್ತಬಲ್. ಸೆಕೆಂಡ್ ಶೋ ಬಂದು ನೋಡ್ತಾರೆ. ಸೆಕೆಂಡ್ ಶೋ ಪ್ರೀಮಿಯರ್ ಶೋ ಆಲ್ರೆಡಿ ನೋಡಾಯಿತು ನಿನ್ನೆನೆ. ಸೊ ಇವತ್ತು ಮತ್ತೆ ಇನ್ನು ಬರ್ತಿರೋದು. ಮತ್ತೆ ದೈವದ ಅವತಾರದಲ್ಲಿ ರಿಷಬ್ ಅವ್ರನ್ನ ಕಂಡುಕೊಂಡಿದ್ದೀರಾ. ಸೊ ಆ ಫೀಲಿಂಗು ಆ ಎಕ್ಸ್ಪೀರಿಯನ್ಸ್ ಹೇಗೆ? ಡಿವೈನಿಟಿ ಎಕ್ಸ್ಪರ್ಟೇ ಮಾಡಿಲ್ಲ ಅವ್ರು ಹಂಗಿರ್ತಾರೆ ಅಂತ. ತುಂಬ ಚೆನ್ನಾಗಿದೆ, ನಿಜ ತುಂಬ ಚೆನ್ನಾಗಿದೆ. ಅನಿವೇಶನು CGI ಎಲ್ಲ ಸಗದಾಗಿದೆ. ಆಮೇಲೆ ಪರಶುರಾಮ ನೋಡ್ದಂಗೆ ಆಯಿತು, ರಿಷಬ್ ಶೆಟ್ಟಿ ನೋಡಿ. ಆಮೇಲೆ ಹಾಂ ಏನು ಹೇಳಿ, ಹಾಂ ಅದು ಅವ್ರ ಕ್ಯಾರೆಕ್ಟರ್ ಸಗದಾಗಿದೆ. ಎಲ್ಲರೂ ಒಂದ್ಸರಿ ನೋಡಲೇಬೇಕು. ಸೂಪರ್ ಇದೆ ಸರ್, ತುಂಬ ಚೆನ್ನಾಗಿದೆ, ಮಸ್ತ್ ಇದೆ, ಸೂಪರ್ ಆಗಿದೆ ಸರ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಿಷಬ್ ಅವ್ರ ಆಕ್ಟಿಂಗ್ ಸೂಪರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಹೋಲ್ ಮೂವಿ ಸೂಪರ್. ಫಿಲಮ್ ಚೆನ್ನಾಗಿದೆ. ಆಸ್ಕರ್ ಪ್ರಶಸ್ತಿ ಬರ್ಬೋದು. ಎಲ್ಲ ಚೆನ್ನಾಗಿದೆ. ಅರ್ಥ ಆಗಿಲ್ಲ ಅವ್ರಿಗೆ ಅಷ್ಟೇ. ಅವ್ರು ಇನ್ನೊಂದು ಸಾರ್ ಚೆನ್ನಾಗಿದೆ. ಹಂಗೇನಿಲ್ಲ, ಪಿಕ್ಚರ್ ಚೆನ್ನಾಗಿದೆ, ಎಲ್ಲರೂ ನೋಡಬಹುದು. ನಮ್ಮ ಮನೆ ದೇವ್ರನ್ನೇ ನೋಡ್ದಂಗಾಯ್ತು. ಯಾರು ಇಲ್ಲ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಟೈಪ್ ಆಫ್ ಮೂವಿ.